ವರ್ಗಾವಣೆಗಾಗಿ ಗಿಣಿಶಾಸ್ತ್ರದ ಮೊರೆ ಹೋಗಿದ್ದಾರೆ ಅಧಿಕಾರಿ. ಗಿಣಿಶಾಸ್ತ್ರದವನಿಂದ ಐಟಿ ಅಧಿಕಾರಿಗೆ ಉಂಡೆ ನಾಮ ಹಾಕಲಾಗಿದೆ. ವರ್ಗಾವಣೆಗಾಗಿ ಗಿಣಿಶಾಸ್ತ್ರದ ಮೊರೆ ಹೋಗಿದ್ದಾರೆ ಅಧಿಕಾರಿ. ಗಿಣಿಶಾಸ್ತ್ರದವನಿಗೆ ಐಟಿ ಅಧಿಕಾರಿಗೆ ಉಂಡೆ ನಾಮ ಹಾಕಿದ್ದಾರೆ. ರಸ್ತೆ ಬದಿ ಗಿಣಿಶಾಸ್ತ್ರ ಹೇಳಿದ್ದವನಿಗೆ ಅಧಿಕಾರಿಗೆ ನಾಮ ಹಾಕಿರೋದು, ಆತ ನಾಮ ಹಾಕಿರೋದು ಅಧಿಕಾರಿಗೆ. ಬೆಂಗಳೂರಿನಲ್ಲಿ ಕೆಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. 2025ರ ಡಿಸೆಂಬರ್ನಲ್ಲಿ ರಸ್ತೆಯಲ್ಲಿ ಹೀಗೆ ಓಡಾಡ್ತಿರುವಾಗ ಪರಿಚಯ, ಸಲುಗೆ ಎಲ್ಲ ಬೆಳೆದಿದೆ. ಗಿಣಿಶಾಸ್ತ್ರ ಹೇಳುವವನು ಐಟಿ ಅಧಿಕಾರಿಗೆ ಪರಿಚಯ ಮಾಡ್ಕೊಂಡಿದ್ದಾನೆ. ಶಾಸ್ತ್ರ ಹೇಳ್ತೀನಿ ನಿಮಗೆ, ಬಹಳ ಒಳ್ಳೇದಾಗತ್ತೆ, ನಾನು ಹೇಳಿದೆಲ್ಲ ನಡೆದು ಬಿಟ್ಟಿದೆ ಅಂತೆಲ್ಲ ಅವರ ಟ್ರಿಕ್ಸ್ ಇರುತ್ತಲ್ಲ ಮಾಡಿದ್ದಾರೆ. ಮುಖ ನೋಡಿ ಭವಿಷ್ಯ ಹೇಳ್ತೀನಿ ಅನ್ನೋದಾಗಿ ಕೂಡ ನಂಬಿಸಿದ್ದಾರೆ. ನೀವು ಬೆಂಗಳೂರಿಗೆ ಒಂದು ರೌಂಡ್ ಹಂಗೆ ಹಾಕೊಂಡು ಬಂದ್ರೆ ಅಲ್ಲಲ್ಲಿ ಗಲ್ಲಿ ಕುಳಿತುಕೊಂಡು ಗಿಣಿಶಾಸ್ತ್ರವನ್ನ ತಮ್ಮ ಹೊಟ್ಟೆ ಪಾಡಿಗೆ ಮಾಡ್ತಿರ್ತಾರೆ. ಬಟ್ ಅದನ್ನೇ ನಮ್ಮ ಜೀವನ, ಅದೇ ನಮ್ಮ ಭವಿಷ್ಯ, ಅವ್ರು ಹೇಳೋದೆಲ್ಲ ಸತ್ಯ ಅಂತ ನಂಬ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಪಂಗ್ನಾಮ ಹಾಕ್ಸ್ಕೊಳ್ಬೇಕಾಗತ್ತೆ. ಯಾಕೆ? ಇರೋ ಒಂದು 20ರಿಂದ 25 ಚೀಟಿಗಳು, ಅದರಲ್ಲಿ ಒಬ್ರಿಗೇನೆ ಪದೇ ಪದೇ ರಿಪೀಟ್ ಆಗ್ತಿರುತ್ತೆ. ಎಲ್ಲರ ಭವಿಷ್ಯ ಒಂದೇ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಬಟ್ ಅವ್ರು ಮಾಡ್ತಿರೋ ವ್ಯವಹಾರಗಳು ಅಥವಾ ಅವ್ರು ನಡೆಸ್ತಿರುವಂಥ ಜೀವನ ತಪ್ಪ? ಖಂಡಿತ ಅಲ್ಲ. ಅವರು ಹೊಟ್ಟೆ ಪಾಡಿಗೆ ಅವ್ರು ನಡೆಸ್ತಾರೆ. ಬಟ್ ಐಟಿ ಅಧಿಕಾರಿಗೆ ಈ ರೀತಿಯಾದಂಥ ಕೆಡ್ಡಕ್ಕೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾಸ್ಯಾಸ್ಪದ. ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಶಾಸ್ತ್ರ ಹೇಳ್ತಿದ್ದ ಶೇಖರ್, ನಿಮ್ಮ ಜೀವನ ಸುಧಾರಣೆ ಆಗಬೇಕು ಅಂದರೆ ಪೂಜೆ ಮಾಡಿಸಿ, ಪೂಜೆ ಮಾಡಿಸಿದ್ರೆ ಜೀವನ ಸುಧಾರಣೆ ಆಗತ್ತೆ ಅಂತ ಹೇಳಿದ್ರು. ಬರೀ ಅಷ್ಟೇ ಅಲ್ಲ, 50,000 ರೂಪಾಯಿ ಪಡ್ಕೊಂಡು ಪೂಜೆ ಮಾಡಿದ್ದ ಗಿಣಿಶಾಸ್ತ್ರದ ಶೇಖರ್ ನಂತರ ಪದೇ ಪದೇ ಐಟಿ ಆಫೀಸರ್ಗೆ ಶೇಖರ್ ಕರೆ ಮಾಡೋದು. ಯಾಕೆ? ಹಣದ ರುಚಿ ನೋಡಿದ್ರಲ್ಲ ಅದಕ್ಕೆ. ವರ್ಗಾವಣೆ ಬಗ್ಗೆ ಶೇಖರ್ ಬಳಿ ಶಾಸ್ತ್ರ ಕೇಳಿದ್ದ ಅಧಿಕಾರಿ, ದೊಡ್ಡ ಪೂಜೆ ಮಾಡಬೇಕು, ಮನೆಯಲ್ಲಿರುವ ಚಿನ್ನಾಭರಣವನ್ನ ತಗೊಂಡು ಬನ್ನಿ ಅಂತ ಅಧಿಕಾರಿಗೆ ಹೇಳಿದ್ರಂತೆ. ಸೊ ಅದಾದ ನಂತರದಲ್ಲಿ ಗಿಣಿಶಾಸ್ತ್ರದ ಶೇಖರ್ ಇದ್ರಲ್ಲ, ಅವ್ರ ಮಾತನ್ನ ಐಟಿ ಅಧಿಕಾರಿಗಳು ನಂಬಿಟ್ಟಿದ್ದಾರೆ. ಈ ಮೂಢನಂಬಿಕೆನೇ ಹಾಗೆ, ನಂಬಿಸ್ಬಿಡ್ತಾರೆ. ಇದನ್ನ ನಂಬಿಕೊಂಡು 35 ಲಕ್ಷ ರೂಪಾಯಿಯ 194 ಗ್ರಾಂ ಚಿನ್ನಾಭರಣ ಜೊತೆಗೆ 1 kg 300 ಗ್ರಾಂ ಬೆಳ್ಳಿ ಎಲ್ಲ ತಗೊಂಡೋಗಿ ಶೇಖರ್ಗೆ ಅಧಿಕಾರಿ ನೀಡಿದ್ದಾರೆ. ಒಂದು ದಿನ ಅಷ್ಟೇ ಪೂಜೆ ಮಾಡ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ ಅಂತ ಶೇಖರ್ ನಂಬಿಸಿದ್ದಾರೆ. ಇನ್ನೂ ಪೂಜೆ ಮುಗ್ದಿಲ್ಲ, ಮತ್ತೆ ನಾಳೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಆಗಿ ಈ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಹೋದಾಗ ಈ ಕಡೆ ಗಿಣಿನೂ ಇಲ್ಲ, ಈ ಕಡೆ ಗಿಣಿ ಶಾಸ್ತ್ರದವನೂ ಇಲ್ಲ, ಒಂದು ಕಡೆ ಚಿನ್ನಾಭರಣನೂ ಇಲ್ಲ. ಒಟ್ನಲ್ಲಿ ಗೊತ್ತಾಗಿದೆ ಮಕ್ಮಲ್ ಟೋಪಿ ಬಿದ್ದಿದೆ ನನ್ನ ತಲೆಗೆ ಅಂತ. ಮೋಸ ಹೋಗಿರುವ ಬಗ್ಗೆ ಭಾರತೀ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಭಾರತೀ ನಗರ ಪೊಲೀಸರಿಂದ ಗಿಣಿಶಾಸ್ತ್ರದವನಿಗಾಗಿ ಶೋಧ ಕಾರ್ಯ ಶುರುವಾಗಿದೆ.